ರೀ ನಮ್ಮ ರಮ್ಯಾ ಮದ್ವೆಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ದೆ ಅಂದ್ರೆ ಎಷ್ಟು ಖುಷಿಯಿಂದ ಇರ್ತಿದ್ವಲ್ಲ ಈಗ ನಾವೆಲ್ಲರೂ. ಏನು ಮಾಡೋದು? ಆಕಿ ಒಬ್ಬಗೇನು ಕೊಟ್ಟಿಲ್ಲ, ಇಲ್ಲ ಅಂತಾನೂ ಹೇಳಿಲ್ಲ. ಹಂಗಾರೆ ಏನು ಮಾಡೋದು ಈಗ ಮುಂದೆ? ಅಮ್ಮ ಕೇಳಿದ್ರ? ಈಗ ಸದ್ಯಕ್ಕೆ ಅಮ್ಮನ ಮುಂದೆ ಆಕಿ ಏನು ಹೇಳಲ್ಲ, ಅದನ್ನ ಹೇಳಕ್ ಹೋಗ್ಬೇಡ. ಮತ್ತೆ ಅಮ್ಮ ರಮ್ಯಾ ಹತ್ರ ಈ ವಿಷಯ ಡಿಸ್ಕಸ್ ಮಾಡಿದ್ರೇನ ಅಂತ ಕೇಳಿದ್ರೆ ಏನು ಹೇಳೋದು? ಏನೂ ಇಲ್ಲ, ಸದ್ಯಕ್ಕೆ ಆಕಿ ಕರಿಯರ್ ಕಡೆ ನೋಡಕತ್ತಾಳ, ಅದ್ರ ಸಲುವಾಗಿ ಅವ್ರ ಮನ್ಯಾಗ ಮದುವೆ ಮಾಡಕ್ ರೆಡಿ ಇಲ್ಲ ಈಗ ಅಂತ ಹೇಳ್ಬಿಡೋಣ ಅಂತ. ಹಂಗಲ್ಲ ರೀ, ಅಪ್ಪ ಅಮ್ಮನ ಮುಂದೆ ಅಮ್ಮ ಒಂದು ಮಾತು ಡಿಸ್ಕಸ್ ಮಾಡಿದ್ರೆ ಏನು ಮಾಡ್ತೀರಿ? ಅಥವಾ ಏನೋ ಸುರೇಶ್ಗೆ ಜಲ್ದಿ ಮದುವೆ ಮಾಡಿದ್ರಾತ, ನಾನು ಮಾತಾಡಿದ್ರಾತ ಅಂತಂದು ಹೇಳಿ ನಮ್ಮ ಮನೆಗೆ ಫೋನ್ ಮಾಡಿ ಮಾತಾಡಿದ್ರೆ? ಹೌದಲ್ಲ, ಏನು ಮಾಡೋಣ ಹಂಗಂದ್ರೆ? ಏನಿಲ್ಲ, ಇದ್ದಿದ್ದಂಗೆ ಹೇಳ್ಬಿಡೋಣ ತಗೋರಿ. ಹಂಗಂತಿದ್ದಿ, ಆದ್ರೆ ಹೇಳಿದ್ರ ಆಮೇಲೆ ಮತ್ತೆ ಅಮ್ಮ ರಮ್ಯಾನ್ ಬಗ್ಗೆ ತಪ್ಪು ತಿಳ್ಕೊಂತಾರೇನ ಅಂತ. ಇಲ್ಲ, ಅಮ್ಮನ ಮುಂದೆ ಯಾಕೆ ನೀವು ಆಕಿನ ಮನಸ್ಸಿನಾಗ ಯಾರು ಅದಾರನ ಅಂತಂದೇಳಿ ಹೇಳ್ತೀರಿ? ಆಕಿ ನಮಗೇನು ಅದನ್ನೇನು ಹೇಳಿಲ್ಲಲ್ಲ. ಆಕಿನ ಮನಸ್ಸಿನಾಗ ಯಾರೋ ಇರೋದ್ರಿಂದ ಮದುವೆ ಮಾಡ್ಕೊಳಕತ್ತಿಲ್ಲ ಅಂತಲೂ ಹೇಳಿಲ್ಲ, ಅಥವಾ ಇಲ್ಲ ಅಂತಲೂ ಹೇಳಿಲ್ಲ. ಆದ್ರೆ ಆಕಿ ನಮ್ಮ ಮುಂದೆ ಏನು ರೀಸನ್ ಹೇಳಿದ್ಲು? ಕರಿಯರ್ ಗ್ರೋತ್ ಕಡೆ ಲಕ್ಷ್ಯ ಕೊಡಾತೇನೆ, ಅದಾದ್ಮೇಲೆ ನಾನು ಮದುವೆ ಮಾಡ್ಕೊತೇನೆ ಅಂತ ಅಂದ್ಲು. ಅಮ್ಮನ ಮುಂದೆ ಸೇಮ್ ಇದನ್ನ ಹೇಳ್ಬಿಡೋಣ ಅಂತ, ಹೌದಲ್ಲ? ನೋಡೋಣ ತಗೋ, ಸುಮ್ಮನೆ ಮುಚ್ಚಿಡೋದು ಬೇಡ. ಹಂಗ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹುಡುಗಿ ಹುಡುಕ್ತಿರೋಣ, ಮತ್ತೆ ಯಾವ ಕಡೆ ಆಕೈತಿ ಆ ಕಡೆ ಮಾಡಕ್ ಬರ್ತೈತಿ. ಆದ್ರೂ ನಮ್ಮ ರಮ್ಯಾಗ ಮದುವೆ ಮಾಡ್ಕೊಟ್ಟಿದ್ರೆ ಭಾಳ ಚಲೋ ಐತೆ ನೋಡ್ರಿ. ನೋಡೋಣ, ಅಲ್ಲಿ ತನಕ ಫಿಕ್ಸ್ ಆಗಿಲ್ಲ ಅಂತ ಅಂದ್ರೆ ಒಂದ್ ವೇಳೆ ಆಕಿನ ಮನಸ್ಸು ಬದಲಾಯಿಸಿ ನಿನ್ನ ಹತ್ರ ಬಂದು ಕೇಳಿದ್ಲಂದ್ರೆ ನೀ ಹೇಳ್ಬಿಡು, ಹೌದಲ್ಲ? ನಡೀರಿ ಒಳಗೆ ಹೋಗೋಣ. ಬಾ, ಅಮ್ಮನ ಮುಂದೆ ಮಾತ್ರ ಬೇರೆ ಏನು ಬಾಯ್ ಬಿಡಕ್ ಹೋಗ್ಬೇಡ, ನಾ ಮ್ಯಾನೇಜ್ ಮಾಡ್ತೇನಂತ. ಸರಿ. ಮಧು, ಸೂರಜ್ ಯಾವಾಗ ಬಂದ್ರಪ್ಪ? ಅಮ್ಮ ಈಗ ಬಂದ್ವಿ. ಹ್ಞೂ ಅಮ್ಮ, ಈಗ ಬಂದ್ವಿ. ಹೌದೇನವ? ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಏನು ತ್ರಾಸಾಗ್ಲಿಲ್ಲ ಹೋದಲ್ಲ? ಇಲ್ಲಮ್ಮ, ಏನಿಲ್ಲ. ಅಯ್ಯ ಅಮ್ಮ, ನಾವೇನು 100 ಕಿಲೋಮೀಟರ್ ದೂರದಿಂದ ಬಂದೇವೇನ? ಇಲ್ಲ, ಎಡು ಬಿದ್ರು ನಮ್ಮ ಮದುವೆ ಅವ್ರ ಮನೆ ಐತಿ, ಅಲ್ಲೇ ಹೋಗಿ ಬಂದೇವ ಅಷ್ಟ. ಭಾಳ ಅಂದ್ರೆ ಒಂದು 20 ಕಿಲೋಮೀಟರ್ ಅಷ್ಟ. ಆದ್ರೂ ಈ ಸಮಯದಾಗ ಆಕಿನ್ನ ಕರ್ಕೊಂಡು ಹೋಗಿಲ್ಲಪ್ಪ, ಅದಕ್ಕೆ ಕೇಳ್ದೆ. ಹ್ಞೂ ಅಮ್ಮ, ಅದಕ್ಕೆ ನಿನ್ನೆ ರಾತ್ರಿ ಬರ್ಲಿಲ್ಲ, ನಿಮ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ. ನೀ ಫೋನ್ ಮಾಡಿ ಹೇಳಿ ಚಲೋ ಆತ. ಒಂದ್ ವೇಳೆ ನೀ ಬರ್ತೇನೆ ಅಂದಿದ್ರು ನಾನೇನ್ ಬೇಡ ಅಂತಿದ್ದೆ ತಗೋ. ಅಂದಂಗ ಮತ್ತ ರಮ್ಯಾ ಹತ್ರ ಮಾತಾಡಿದ್ರೇನಪ್ಪ ಸುರೇಶನ್ ವಿಷಯ? ಹ್ಞೂ ಅಮ್ಮ, ಮಾತಾಡಿದ್ವಿ. ಆದ್ರ ಏನಂದ್ಲ? ಅದು ಆಕಿ ಈಗ ಸದ್ಯಕ್ಕೆ ಮದ್ವೆ ವಿಚಾರ ಏನು ಇಲ್ಲ ಅಂತ ತಲೆ ಒಳಗ. ಹೌದಾ? ಮತ್ತೇನ್ ಮಾಡ್ತಾಳಂತ? ಏನಿಲ್ಲ, ಈಗ ಹೊಸದಾಗಿ ಅದು ಹೊಸ ಬಿಸ್ನೆಸ್ ಶುರು ಮಾಡ್ಯಾಳಲ್ಲ, ಸ್ವಲ್ಪ ಅದು ಕೈ ಹಿಡಿಯೋತನ ಆ ಕಡೆ ನಾನು ಲಕ್ಷ್ಯ ಕೊಡ್ತೇನೆ ಮಾವ, ಆಮೇಲೆ ಮದ್ವಿದ್ ಮ್ಯಾಟರ್ ಮುಂದೆ ಮಾತಾಡ್ತೀನಿ ಅಂತ ಅಂದ್ಲು. ಹ್ಞೂ ಅಮ್ಮ, ಆಕಿ ಅವ್ರ ಭಾವನ ಹತ್ರ ಅದನ್ನ ಡಿಸ್ಕಸ್ ಮಾಡಿದ್ಲು. ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಅದಾವಂತ. ಅಂದ್ರೆ ಆಕಿ ಈಗ ಕೆಲಸ ಕೊಡಾಕತ್ತಿದ್ದು ಒಂದು ಸ್ವಲ್ಪ ನೊಂದು ಹೆಣ್ಮಕ್ಳಿಗಲ್ಲ, ಹಾಗಾಗಿ ಅದ್ರ ಅನುಕೂಲ ಪಡೆಯುವಂಥ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರ ಯೋಜನೆಗಳನ್ನು ತಯಾರಿಸ್ಬೇಕಂತಂದು ಹೇಳಿ ಡಿಸ್ಕಸ್ ಮಾಡಾಕತ್ತಿದ್ಲಮ್ಮ. ಅದರೊಳಗಡೆ ಆಕಿ ಒಂದು ಸ್ವಲ್ಪ ಸಕ್ಸಸ್ ಅನ್ನೋದು ಕಾಣ್ತು ಅಂತಂದ್ರೆ ಮದುವೆ ವಿಷಯ ಮಾತಾಡ್ತೇನೆ ಅಂತ ಅಂದ್ಲು. ಹೌದಾ? ನಮ್ಮ ಸುರೇಶ್ಗರ ನೋಡಿದ್ರೆ ವಯಸ್ಸಾಗಕತ್ತವ, ಭಾಳ ದಿವಸ ತಡೆಯಾಕೂ ಆಗಂಗಿಲ್ಲ. ನಿಮ್ಮ ರಮ್ಯಾಗ ಎಷ್ಟು ವಯಸ್ಸು? ಆಕಿ ನಂಗಿಂತ 2 ವರ್ಷಕ್ಕೆ ಸಣ್ಣಕಿ ಅಮ್ಮ, ಈಗ ಒಂದು 20 ವರ್ಷ. ಹೌದಾ? ನಮ್ಮ ಸುರೇಶ್ಗ ಒಂದು 28 ವರ್ಷ ಬಿಡು, ನಡೀತೈತಿ, ಏನಾಗಂಗಿಲ್ಲ. ಹೌದಮ್ಮ, ಈಗ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡೋಣ. ಆಕೇನು ಮದ್ವೆ ಆಗಂಗಿಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಿಲ್ಲ. ಸದ್ಯಕ್ಕೆ ಆಕಿನ ಕರಿಯರ್ ಕಡೆ ಲಕ್ಷ್ಯ ಕೊಡಬೇಕು ಭಾವ. ನಾನು ಆಮೇಲೆ ಹೇಳ್ತೇನಂತ, ನೀವ ನಿಂತು ನನ್ನ ಮದ್ವೆ ಮಾಡುವಂತ್ರಿ, ನೀವು ಯಾವ ಹುಡುಗನ್ ನೋಡ್ತೀರಿ ಅವ್ರನ್ನ ಮದ್ವೆ ಆಗ್ತೇನೆ ಅಂತ ಅಂದಾಳ. ಹೌದಾ? ಆದ್ರೆ ಏನ್ ಮಾಡೋದಪ್ಪ, ಈಗ ನಮ್ಮ ಸುರೇಶನ್ ಮದ್ವೆ ಮಾಡಕ್ ನಿಂತೇವಿ. ಆಕಿ ಈಗ ಒಪ್ಕೊಂಡಿದ್ಲು ಅಂದಿದ್ರ ನಮಗೂ ಎಲ್ಲ ವಿಷಯ ಗೊತ್ತಿದ್ದೈತಿ, ನಮ್ಮ ಮನೆ ಬಗ್ಗೆ ಅವ್ರ ಮನೆಗೂ ಗೊತ್ತಿದ್ದೈತಿ, ಇಬ್ರು ಚಲೋ ಇರ್ತಿದ್ರಲ್ಲ ಅಂತ. ಅದ್ರಾಗ ಬೇರೆ ಈಗ ಸುರೇಶ್ನು ಮುಂಚಿನ ತರ ಇಲ್ಲ, ಬೇರೆ ತರನ ಆಗ್ಯಾನ. ನಿಮ್ಮಿಬ್ರು ನಡುವೆ ಯಾವ್ದೇ ರೀತಿ ಭೇದ ಭಾವನೂ ಬರಂಗಿಲ್ಲ, ಹಾಗಾಗಿ ಮದುವೆ ಮಾಡೋಣ ಅಂತ ನಿಂತನಪ್ಪ. ನೋಡೋಣ ತಗೋ. ಇರ್ಲಿ ತಗೋಮ್ಮ, ಏನ್ ಮಾಡೋದೈತಿ? ಒಂದು ಕೆಲಸ ಮಾಡ್ತೀನಿ, ನನ್ನ ಫ್ರೆಂಡ್ ಒಬ್ಬಾಕಿ ಅದಾಳ ಪಾರ್ವತಮ್ಮ ಅಂತೇಳಿ, ಆಕಿನ ಮಗ ಅಂತ ನೋಡು, ಮಗಳು ಆಕೆ ಒಬ್ಬಾಕಿ ಅದಾಳ, ಆಕಿನಾರ ಕೊಡ್ತಾಳ ಕೇಳ್ತೇನೆ. ಅಮ್ಮ, ಬೇರೆ ಕಡೆ ಹುಡುಗಿ ತರೋಣ? ಅಲ್ಲ ಮತ್ತೆ ರಮ್ಯಾ ಇನ್ನೂ ಎಷ್ಟು ವರ್ಷ ಕಾಯ್ತಾಳೇನ? ಈಗಿನೂ 22 ವರ್ಷ, ಇನ್ನೂ 2-3 ವರ್ಷ ಅಂತ ಅಂದ್ರು ನಮ್ಮ ಸುರೇಶಿಗೆ ವಯಸ್ಸಾಗಿ ಹೋಗ್ಬಿಟ್ರೆ ಆಮೇಲೆ ಹುಡುಗಿ ಸಿಗೋದು ಭಾಳ ಕಷ್ಟ ಆಕೈತೆ. ಅದಕ್ಕೆ ಅಮ್ಮ, ನೀವು ನಿಮ್ಮ ಪ್ರಯತ್ನ ಮಾಡ್ರಿ, ನೋಡೋಣಂತ. ನಾ ಇನ್ನೊಂದ್ಸಲ ಆಕೆ ಹತ್ರ ಮಾತಾಡ್ತೀನಿ. ಮದುವೆ ಹಾಕೊಂಡು ಬೇಕಂದ್ರೆ ಆಮೇಲೆ ಆಕಿನ ಪ್ರಯತ್ನದ ಕಡೆ ಲಕ್ಷ್ಯ ಕೊಡವಲ್ಲ, ಯಾಕೆ? ಹೌದಲ್ರಿ? ಒಂದ್ಸಲ ವಿಚಾರ ಮಾಡಿ ನೋಡವ. ಯಾಕಂತ ಅಂದ್ರೆ ಮದುವೆ ಮಾಡ್ಕೊಂಡು ಬೇಕಂದ್ರೆ ಮಾಡ್ಲಿ, ಇವನು ಅದೆಂತದ ಬಿಸ್ನೆಸ್ ಅಂತಂದೇಳಿ ಅಡ್ಡಾಡಕತ್ತಾನ, ಆಕಿಗೂ ಸಹಾಯ ಆಕೈತಿ. ಒಂದು ಸ್ವಲ್ಪ ಮಾತಾಡಿ ನೋಡ್ರಿ, ಇಲ್ಲ ಅಂದ್ರೆ ನಾನು ಗೆಳತಿದಾಳದ ಪಾರ್ವತಮ್ಮ, ಆಕಿನ ಹತ್ರ ಮಾತಾಡ್ತಾನಂತ. ಹೋಗ್ರಿ, ಇಬ್ರು ಕೈಕಾಲು ಮುಖ ತೊಳ್ಕೊಂಬರ್ರಿ, ಸ್ವಲ್ಪ ಚಾ ನಾಷ್ಟನಾರು ಮಾಡ್ಕೊಂಡ್ ಬರ್ತೇನೆ. ಅಮ್ಮ, ನೀವೇನು ಮಾಡಬೇಡ್ರಿ, ನಾ ಕೈಕಾಲು ಮುಖ ತೊಳ್ಕೊಂಬಂದು ನಾನು ಮಾಡ್ತೇನಂತ. ಈಗ ಬಂದಿದ್ದಿ, ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ಮಾಡೋದಿದ್ದ ಐತಿ. ಮಧು, ಬಾ, ಸ್ವಲ್ಪ ಫ್ರೆಶ್ ಅಪ್ ಆಗು, ಆಮೇಲೆ ಅಮ್ಮ ಏನಾರು ಕೊಡ್ತಾರ ತಿಂದು ಚಾಗಿ ಕುಡ್ದು ಆಮೇಲೆ ಸ್ವಲ್ಪ ಕೆಲಸ ಮಾಡುವಂತಿ. ನೀನು ಈಗ ಬಂದಿಲ್ಲ, ರೆಸ್ಟ್ಲೆಸ್ ಆಗಿರ್ತೈತಿ. ಹಂಗಲ್ರಿ, ಅಮ್ಮನು ಪಾಪ ನಿನ್ನೆಯಿಂದ ಮಾಡಿ ಅವ್ರಿಗೂ ಸುಸ್ತಾಗಿರ್ತೈತಿ. ಹೌದು ಮಧು, ನನಗೂ ಗೊತ್ತೈತಿ. ನಾನು ಇನ್ನೊಂದೆರಡು ದಿವಸದಾಗ ಯಾರನ್ನ ಕೆಲಸದವ್ರನ್ನ ನೋಡ್ತೇನೆ. ಆಕಿ ಯಶೋದಮ್ಮ ಬರ್ತೇನೆ ಅಂತ ಅಂದ್ಲು, ಯಾಕ ಇನ್ನೂ ಬಂದಿಲ್ಲ. ನಿನಗೂ ಈ ಸಮಯದಾಗ ಸ್ವಲ್ಪ ತ್ರಾಸ ಆಕೈತಿ. ಅಮ್ಮ ಮಾಡೋದು ನನಗೆ ಇಷ್ಟ ಇಲ್ಲ, ಇಬ್ರು ಸೇರಿ ಅಷ್ಟಷ್ಟ ಮಾಡಿದ್ರ ಸ್ವಲ್ಪ ನೀಗ್ತೈತಿ. ಈಗ ಸುರೇಶ್ ಬರ್ಲಿ, ಅವನ ಹತ್ರ ಕೇಳಿಬಿಡ್ತೇನೆ, ಅವ್ನ ಹೋಟೆಲ್ನಾಗ ಯಾರು ಅದಾರನ ಒಂದ್ ಸ್ವಲ್ಪ ದಿವಸದ ಮಟ್ಟಿಗೆ ಮನೆಗೆ ಬಂದು ಮಾಡ್ಕೊಡ್ಲಿ ಅಂತ ಹೇಳ್ತೇನೆ. ಸರಿ ರೀ, ಹಂಗ ಮಾಡ್ರಿ. ನಡ್ರಿ, ಇಬ್ರು ಕೈಕಾಲು ಮುಖ ತೊಳ್ಕೊಂಬರ್ರಿ, ಚಾ ನಾಷ್ಟ ಮಾಡುವಂತ್ರಿ. ಸರಿ ಅಮ್ಮ. ಸ್ವಲ್ಪ ಸಮಯದ ನಂತರ. ಮಧು, ನೀಗ ಬಾಳ ವಜ್ಜಿ ಪಜ್ಜಿ ಎತ್ತಕ್ ಹೋಗ್ಬಾರ್ದೇನಾ? ಹ್ಞೂನ್ರಿ, ಒಂದು 3 ತಿಂಗಳು ಆಗೋವರೆಗೂ ಅಷ್ಟೇ, ಆಮೇಲೆ ಮತ್ತೆ ಕೆಲಸ ಮಾಡ್ಬೇಕು ನಾನು. ಅಂದ್ರೆ ಡೆಲಿವರಿ ಸರಳ ಆಗ್ತೈತಿ, ಇಲ್ಲ ಅಂತ ಅಂದ್ರೆ ಭಾಳ ತ್ರಾಸ ಆಗ್ತೈತಿ. ಅದು ಆಮೇಲೆ 3 ತಿಂಗಳಾದ್ಮೇಲೆ ಈಗ ಭಾಳದು ಮಾಡಕ್ ಹೋಗ್ಬೇಡ. ಯಾವಾರ ಹಣ್ಗಿನ್ ತಂದ್ಕೊಡ್ಲೇನ?
ಸೇಬು ಹಣ್ಣು ತಿಂದ್ರೆ ಚಲೋ ಅಂತಲ್ಲ. ಹಾ ಸೇಬು ಹಣ್ಣು ತಿನ್ಲಿ. ಆಮೇಲೆ ಇದು ಏನದು ಕೇಸರಿ ತಗೊಂಬಾರಪ್ಪ, ಚಲೋದ ಕೇಸರಿ ತಗೊಂಬಾ. ಹಾಲಾಗ ನೆನ್ಸಿ ಕುಡಿದ್ರ ಮಗು ಬೆಳ್ಳಗ ಕೆಂಪು ಕೆಂಪು ಕುಡ್ತತಿ. ಅಯ್ಯ ಅಮ್ಮ, ಏ ಇಲ್ಲೋ ನಿಜವಾಗ್ಲೂ ಅವು ಕೇಸರಿ ಕುಡಿದ್ರ ಬೆಳ್ಳ ಕುಡ್ತೈತಂತಾರ ಕೆಂಪಗ. ಅದು ಹಂಗಲ್ಲಮ್ಮ. ಅದು ಕೇಸರಿ ಹಾಲು ಕುಡಿಯೋದ್ರಿಂದ ಶಕ್ತಿ ಸಿಗ್ತತಿ ಅಂತಂದ ಹೇಳಿ ಹಂಗಂತಾರ. ಅದಕ್ಕೂ ಏನು ಸಂಬಂಧ ಇಲ್ಲ ಅನಿಸ್ತತಿ. ರೀ ಹಿರಿಯರ್ ಮಾತನ್ನ ಕೇಳ್ಬೇಕು, ಹಂಗೆಲ್ಲ ಮಾತಾಡಬಾರ್ದು. ನೋಡ್ದ್ಯಾ ನನ್ ಸೊಸಿ ಯಾವಾಗ್ಲೂ ನನ್ನ ಪರವಾಗಿನ ಮಾತಾಡ್ತಾ. ಈ ಮನ್ಯಾಗ ಅತ್ತಿ ಸೊಸಿ ಇಬ್ರು ಒಂದ, ನಾನು ಒಬ್ಬನ ಬೇರೆ. ಹೋಗ್ಲಿ ಬಿಡು, ಎಲ್ಲಾರ ಮನೆಗೂ ಅತ್ತಿ ಸೊಸಿ ನಡುವ ಜಗಳ ಬರ್ತೈತಿ, ಅದರಿಂದ ನಾ ಮನಿ ಮುರಿತೈತಿ. ನಮ್ಮ ಮನ್ಯಾಗ ಅತ್ತಿ ಸೊಸಿ ಚಲೋ ಅದಾರಲ್ಲ ಅಷ್ಟ ಸಾಕಪ್ಪ. ಹಂಗಂದಲೆ ಮತ್ತ ನಮ್ಮ ಮನಿ ಗಟ್ಟುಮುಟ್ಟಾಗ ಐತಿ. ಅಣ್ಣ ಸುರೇಶ ಈಗ ಬಂದಿ? ಹ್ಞೂ ಅಣ್ಣ ಈಗ ಬಂದೆ. ಕ್ಲಾಸಸ್ ಎಲ್ಲ ಮುಗೀತ? ಹ್ಞೂ ಅಣ್ಣ ಎಲ್ಲ ಮುಗ್ದೈತಿ, ಏನು ಇಲ್ಲ. ಹೌದಾ, ಚಲೋ ಆತ್ ಬಿಡು. ಹಂಗಾರ ಮದ್ವಿ ಮಾಡಕ್ ನೋಡೋಲ್ಲ ನಿಂಗ? ಹ್ಞೂ ಅಣ್ಣ ನಂದೇನ್ ತಕರಾರಿಲ್ಲ. ಆದ್ರ ಏನು ಯಾರನ್ನಾರ ನೋಡ್ಕೊಂಡೇನ ಮತ್ತ? ಇಲ್ಲಣ್ಣ ಯಾರನ್ನೂ ನೋಡ್ಕೊಂಡಿಲ್ಲ. ಮತ್ತ ಅದು ಸ್ವಲ್ಪ ನಿನ್ನ ಹತ್ರ ಒಂದು ಸ್ವಲ್ಪ ಹೆಲ್ಪ್ ಬೇಕಿತ್ತಲ್ಲ ನಂಗೆ. ಹೆಲ್ಪಾ? ಏನದು? ರೊಕ್ಕಕ್ಕೆ ಏನಾರ ಬೇಕಿತ್ತನ? ಇಲ್ಲಣ್ಣ ರೊಕ್ಕದಲ್ಲ ಇದು. ಅಂದ್ರೆ ಸ್ವಲ್ಪ ನಾನು ಹೊಸ ಥರ ಇಂಪ್ರೂವ್ ಮಾಡೋಣ ಅಂತ ಅನ್ಕೊಂಡಿನಿ. ಈಗ ನನ್ನ ಹೋಟೆಲ್ ಒಳಗಡೆ ಕೆಲ್ಸಕ್ಕಿದ್ದವರೆಲ್ಲ ಒಂದು ಸ್ವಲ್ಪ ಜೀವನದೊಳಗಡೆ ಕಷ್ಟ ಅಂತ ಅನ್ಭವಿಸಿದವ್ರು, ಅವರು ದಿನ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿರ್ತಾರ. ಅವ್ರ ಸಲುವಾಗಿ ಏನಾರ ಒಂದು ಉಪಯೋಗ ಆಗೋ ಥರ ಕೆಲಸ ಮಾಡಬೇಕು ಅಂತಂದು ಹೇಳಿ ತಲೆ ಒಳಗೆ ಬಂತು. ಅದಕ್ಕೋಸ್ಕರ ಏನಾರ ಪ್ರಾಜೆಕ್ಟ್ ನಿನ್ನ ತಲೆ ಒಳಗೆ ಐತೆನೋ ಅಂತ ಡಿಸ್ಕಸ್ ಮಾಡಕ್ ಬಂದೆ. ಏನು ಕೋಇನ್ಸಿಡೆನ್ಸ್? ಯಾಕಣ್ಣ ಏನಾತ? ಮಧುನ್ ತಂಗಿ ರಮ್ಯಾ ಅದಾಳಲ್ಲ, ಆಕಿನೂ ಹೆಚ್ಚು ಕಡಿಮೆ ಇದೇ ರೀತಿನ ನನ್ನ ಹತ್ರ ಬಂದು ನಿನ್ನೆ ಡಿಸ್ಕಸ್ ಮಾಡಿದ್ಲು. ಏನು ರಮ್ಯಾನ? ನಾನು ಏನ್ ಮಾಡ್ಬೇಕು ನೋಡೋಣ ಅಂತಂದೇಳಿ ಪ್ಲಾನ್ ಮಾಡಾತಿದ್ದೆ. ಈಗ ನೀನು ಬಂದು ಇದೇ ರೀತಿ ಮಾತು ಹೇಳಾತಿದ್ದಿ, ಆಕಿನ ವಿಚಾರನೂ ಅದ ಐತಿ. ಅಂದ್ರೆ ನೀವಿಬ್ರು ಸೇರಿ ಹೊಸ ತರ ಪ್ಲಾನ್ ಮಾಡಿ ಒಂದು ಪ್ರಾಜೆಕ್ಟ್ ಕೈಗೆ ಕೆತ್ಕೋಬಾರ್ದು ಅಂದ್ರಣ್ಣ? ಅಂದ್ರ ನೀನು ಆಕಿ ಪ್ಲಾನ್ ಮಾಡ್ರಿ, ಯಾವ ರೀತಿಯಿಂದ ಏನ್ ಮಾಡಿದ್ರ ಅಂತವ್ರಿಗೆ ಹೆಲ್ಪ್ ಆಗ್ತೈತಿ ಎಲ್ಲ ವಿಚಾರ ಮಾಡ್ರಿ. ಹೌದಣ್ಣ, ಆದ್ರೆ ಅವ್ರು ಅಲ್ಲದಾರ, ನಾನು ಇಲ್ಲದೇನಿ, ಅದ್ ಹೆಂಗ್ ಸಾಧ್ಯ? ಏನಿಲ್ಲ, ಆಕಿಗೆ ನಾನು ಫೋನ್ ಮಾಡ್ತೀನಿ. ಮಧು, ರಮ್ಯಾಗ ಫೋನ್ ಮಾಡ, ನಾಳೆ ಇಲ್ಲ ನಾಡ್ದ ಇಲ್ಲೇ ಬರಕ್ ಹೇಳ್ಬಿಡ. ಇಬ್ರು ಸೇರಿ ಒಂದ್ ಸ್ವಲ್ಪ ಪ್ಲಾನ್ ಮಾಡಿ ಅದೇನ್ ಮಾಡ್ತಾರ ಮಾಡ್ಕೊಳ್ಳಿ. ನಂದು ಏನಾರ ಇನ್ಪುಟ್ಸ್ ಇದ್ರ ಕೊಡ್ತೇನಂತ. ಹ್ಞೂನ್ರಿ ಹಂಗ ಮಾಡೋಣ ಅಂತ ತಗೋರಿ. ಸರಿ, ಹಂಗಂದ್ರ ಆಕಿಗ ಫೋನ್ ಮಾಡಿ ಮಧು ಕರಿತಾಳ. ಆಕಿ ಬಂದ್ಲು ಅಂತ ಅಂದ್ರ ನೀವಿಬ್ರು ಡಿಸ್ಕಸ್ ಮಾಡಿ ಏನ್ ಪ್ರಾಜೆಕ್ಟ್ ಮಾಡ್ತೀರಿ ನೋಡ್ರಿ, ಏನ್ ಪ್ಲಾನ್ಸ್ ಇದ್ರು ನನ್ ಮುಂದೆ ಹೇಳ್ರಿ. ನಂದೇನಾರ ಥಾಟ್ಸ್ ಇತ್ತು ಅಂತ ಅಂದ್ರ ನಿಮ್ಗೆ ಹೇಳ್ತೇನಂತ. ಹಾ ಅಣ್ಣ, ಇದು ಪ್ಲಾನ್ ಅಡ್ಡಿಲ್ಲ. ಅಮ್ಮ ಹೊಟ್ಟೆ ಹಸಿ ಆತೈತಿ. ಅಯ್ಯೋ ಬಾರು, ಅಡಿಗೆ ರೆಡಿ ಐತಿ, ಊಟ ಮಾಡಿ ಬರ್ರಿ ಇಷ್ಟ್ರು. ಅಲ್ಲೋ ಹೋಟ್ಲ ಐತಿ, ಉಂಡ್ ಬರಕ್ ಏನಾಗೈತಿ ನಿನಗಲ್ಲೇ? ಬೇಡ, ನನಗ ಅಮ್ಮನ ಕೈ ರುಚಿನ ಬೇಕು. ಸರಿನಪ್ಪ, ಬಾ. ಸುರೇಶ ಬಾ ರೀ, ನೀವು ಬರ್ರಿ, ಇಷ್ಟು ಸೇರಿ ಊಟ ಮಾಡೇ ಮುಂದಿನ ಕೆಲಸ ಮಾಡೋಣ ಅಂತ. ಅಮ್ಮನವ್ರು ಹೇಳಿದ್ಮೇಲೆ ಮತ್ತೆ ಮಾತು ಕೇಳಬೇಕಲ್ಲ. ನಡೀರಿ ಅಮ್ಮ, ಬರ್ರಿ, ನಡಿ ಮಧು. ನೀ ಏನು ತಲೆ ಕೆಡಿಸ್ಕೋಬೇಡ. ರಮ್ಯಾಗೂ ಈ ರೀತಿ ಪ್ಲಾನ್ಸ್ ಭಾಳ ಅದಾವ. ನಂದ ಹೆಲ್ಪ್ ಕೇಳಿದ್ರು, ಈಗ ನಿಂದು ಥಾಟ್ಸ್ ಸೇಮ್ ಐತಿ. ಹಾಗಾಗಿ ಇಬ್ರಿಗೂ ಒಂದು ಗ್ರೂಪ್ ಮಾಡಿ ಏನ್ ಬೇಕು ನೋಡಿ ಸ್ಟ್ರಾಟಜಿ ಎಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಕೊಳ್ರಿ ಅಂತ. ನಾನು ಒಂದೆರಡು ಕಡೆ ವಿಚಾರಿಸ್ತೇನೆ ಏನ್ ಮಾಡ್ಬೋದು ಅಂತಂತ ಹೇಳಿ. ಸರಿ ಅಣ್ಣ, ನೀ ಹೇಳಿದ್ ಭಾಳ ಚಲೋ ಆತ. ಇಲ್ಲಿ ನೋಡ್ ಮಧು, ರಮ್ಯಾ ಬರಾಕತ್ತಾಳಲ್ಲ, ಭಾಳ ಅಂದ್ರ ಭಾಳ ಚಲೋ ಆತ. ಯಾಕಂತ ಅಂದ್ರ ಈಗ ಸುರೇಶ್ದು ತಲೆ ಒಳಗ ಅದ ರೀತಿ ಪ್ಲಾನ್ ಐತಿ ಅಂತೀರಿ, ಆಮೇಲೆ ರಮ್ಯಾಂದು ಅದ ಐತಿ ಅಂತಂದೇಳಿ ಅನ್ನಕತ್ತಿದ್ರಿ. ಇಬ್ರು ಒಂದ್ ಸ್ವಲ್ಪ ಕೂಡಿ ಜೊತೆಗೆ ಕೆಲಸ ಮಾಡಿದ್ರು ಅಂತ ಇಟ್ಕೋ, ಒಬ್ರ ಮೇಲೆ ಒಬ್ರು ಮನ್ಸು ಆಗ್ಬೋದಲ್ಲ. ಹ್ಞೂ ಅಮ್ಮ, ನಂದು ಅದ ಬಂತ್ ನೋಡ್ರಿ ತಲೆ ಒಳಗ. ಸರಿ, ಅವ್ರನ್ನ ಊಟಕ್ಕೆ ಕರಿ. ಅಣ್ಣ ಬಾ, ಊಟ ಮಾಡಿ ಮುಂದಿನ ಪ್ಲಾನ್ ಮಾಡೋಣ ಅಂತ. ನಡಿ ನಡಿ, ಇದ ಒಳ್ಳೆ ಚಾನ್ಸು. ಹೆಂಗಾರ ಮಾಡಿ ಸುರೇಶ್ನ ರಮ್ಯಾನ ಕೂಡಿಸ್ಬೇಕು. ಒಂದ್ ವೇಳೆ ರಮ್ಯಾನ್ ಮನ್ಸೊಳಗಡೆ ಯಾರ್ಯಾರ ಬೇರೆದವ್ರು ಇದ್ರು ಅಂದ್ರ ಆಕಿ ಗೊತ್ತಾಗ್ಬಿಡ್ತೈತಿ ಆಕಿ ಅವನ ಜೊತೆ ನಡ್ಕೊಳ್ಳೋ ರೀತಿಯಿಂದಾನ. ಯಾರು ಇಲ್ಲ, ಆಕಿ ನಿಜವಾಗ್ಲೂ ಕರಿಯರ್ ಕಡೆನ ಕಾನ್ಸಂಟ್ರೇಟ್ ಮಾಡಕತ್ತಾಳ ಅಂತ ಅಂದ್ರ ಒಂದ್ ಸ್ವಲ್ಪ ಹೆಂಗಾರ ಮಾಡಿ ಇಬ್ರನ್ನ ಕೂಡ್ಸಾಕ ಪ್ರಯತ್ನ ಮಾಡ್ಬೇಕು. ನಾನು ಇಲ್ಲೇ ಸ್ವಲ್ಪ ಲಾಯರ್ ಮೈಂಡ್ ನ ಉಪಯೋಗಿಸ್ಬೇಕು. ಮಧು ಬಾ, ಟೈಮ್ ಆಗೈತಿ, ಮಲ್ಕೋ ಬಾ. ಅಲ್ಲ, ನೀವು ಅವಾಗ್ಲೇನೆ ಬಂದಿರಿ, ನಾನು ಮಲ್ಗಿರ್ತೀರನ ಅಂತ ಅನ್ಕೊಂಡಿದ್ದೆ. ಯಾಕೆ ಏನ್ ಯೋಚನೆ ಮಾಡತ್ತೀರಿ? ಏನಿಲ್ಲ ಮಧು, ಆಕಿ ರಮ್ಯಾ ಬಂದ್ಲು ಅಂತ ಅಂದ್ರ ಇಬ್ರು ಒಂದ್ ಸ್ವಲ್ಪ ಹತ್ರನ ಬಿಡೋಣ. ಅಂದ್ರ ಇಬ್ರು ಒಂದ್ ಸ್ವಲ್ಪ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರ ಅಂತ ಇಟ್ಕೋ, ಒಬ್ರ ಮೇಲೆ ಒಬ್ರಿಗೆ ಮನಸ್ಸಾಗ್ಬೋದೇನೋ ಅಂತ. ಹ್ಞೂನ್ರಿ, ನನ್ಗೂ ಅದ ತಲೆ ಒಳಗೆ ಬಂತು. ಅಮ್ಮನೂ ಆಗಳೇ ಅದನ್ನ ಹೇಳಕತ್ತಿದ್ರು. ಒಂದ್ ವೇಳೆ ಆಕಿನ ಮನ್ಸೊಳಗಡೆ ಯಾರು ಇಲ್ಲ ಅಂತ ಅಂದ್ರ ಆಕಿಗ ಸುರೇಶನ್ ಮೇಲೆ ಸ್ವಲ್ಪ ಮನಸ್ಸಾಗ್ಬೋದು. ಇಲ್ಲ ಅಂತ ಅಂದ್ರ ನಾವ ನೋಡ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಆಕಿ ಹತ್ರ. ಹೌದ್ ಮಧು, ಒಂದ್ ರೀತಿಯಿಂದ ಇವನ್ ತಲೆ ಒಳಗೂ ಆ ವಿಚಾರ ಬಂದಿದ್ದು ಭಾಳ ಅಂದ್ರ ಭಾಳ ಚಲೋ ಆತ. ಮೊದ್ಲಕ್ಕೀಗ ಫೋನ್ ಮಾಡು, ಆದಷ್ಟು ಜಲ್ದಿನ ಬರಕ್ ಹೇಳ್ಬಿಡು. ನಾನು ಆಗಳೇ ಫೋನ್ ಮಾಡಿದ್ದೆ ರೀ. ಆಕಿ ಏನದು ನಾಳೆ ಎಲ್ಲ ಅಲ್ಲಿದು ಎಲ್ಲ ನೋಡ್ಕೊಂಡು ಅಮ್ಮಗ್ ವಹಿಸಿ ಸ್ವಲ್ಪ ಆದಷ್ಟು ಭವ್ಯಾಗ ಅದು ನೋಡ್ಕೊಳಕ್ ಹೇಳಿ ಬರ್ತಾಳಂತ. ಅಲ್ಲ, ಭವ್ಯನ ಎಕ್ಸಾಮ್ ನಡೆಯಕತ್ತ ಒಂದಿಲ್ಲ. ಆಕಿನ ಎಕ್ಸಾಮ್ ನಾಳೆ ಮುಗಿತಾವಂತ್ರಿ. ಮುಗಿತು ಅಂತಂದ್ರ ಆಕಿಗ ಅಮ್ಮಗ ಬಿಟ್ಟು ಈಕಿ ಇಲ್ಲಿ ಬರ್ತಾಳಂತಂದ್ ಹೇಳಿದ್ಲು. ಹಂಗಾರ ಚಲೋ ಆತ್ ನೋಡು, ಎಲ್ಲಾ ಟೈಮು ಕೂಡ ಬಂದೈತಿ, ಮಾಡಕ್ ಬರ್ತೈತಿ ತಗೋ. ಹ್ಞೂನ್ರಿ, ಯಾಕೋ ಬಹಳ ಸುಸ್ತ ಆಗತೈತಿ, ಮಲ್ಕೋತೇನೆ. ಸರಿ, ನೀ ಮಲ್ಕೋ. ನಾಳಿದ್ದು ಸ್ವಲ್ಪ ಆರ್ಗ್ಯುಮೆಂಟಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡು, ಎಲ್ಲ ಐತನ ನೋಡ್ತೀನಿ, ಚೆಕ್ ಮಾಡ್ತೀನಿ, ಮತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೋತೇನೆ. ನಾ ಸ್ವಲ್ಪ ನಿನ್ನೇನೋ ಅಲ್ಲೇ ಬಂದೆ, ಇವತ್ತು ಇಲ್ಲಿ ತನಕ ಟೈಮ್ ಆಗಿ ಹೋಗ್ಬಿಡ್ತು. ಹ್ಞೂನ್ರಿ, ಆದ್ರ ಭಾಳತನ ಹೆಚ್ಚಿರ್ಬೇಡ್ರಿ. ಇಲ್ಲ, ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಒಂದ್ ಸ್ವಲ್ಪ ಹೈಲೈಟ್ಸ್ ನೋಡ್ಕೊಂಡ್ಬಿಡ್ತೀನಿ, ಅಂದ್ರೆ ನನಗೆ ನಾಳಿದ್ದು ಏನಂತಂದೇಳಿ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ. ಸರಿ ರೀ, ಬಾ, ನೀ ಮಲ್ಕೋ ಬಾ, ನಾ ಹಂಗ ಇಲ್ಲೇ ಕುತ್ಕೊಂಡು ಎಲ್ಲ ನೋಡ್ತೇನಂತ. ಮಾರನೇ ದಿನ ರೀ, ಇವತ್ತು ಸಾಯಂಕಾಲ ರಮ್ಯಾ ಬರ್ತೇನಂದಾಳ. ಹೌದಾ? ಒಂದ್ ಕೆಲಸ ಮಾಡೋಣ, ಆಕಿಗ ಆಕಿ ಒಬ್ಬಕಿನ ಹೆಂಗಿದ್ರು ಬಸ್ಸಿಗೆ ಬರ್ತಾಳ. ಸುರೇಶನ ಕಳ್ಸಿದ್ರೆ ಹೆಂಗ? ಸುರೇಶನ್ ರೀ, ಎಲ್ಲಿಗ? ನಮ್ಮ ಮನೆಗೆ ಹೋಗಿ ಕರ್ಕೊಂಬಾ ಅಂತ ಹೇಳಿದ್ರ. ನಮ್ಮ ಮನೆ ಕಳಿಸ್ತೀರಿ? ಯಾಕ ಬೇಡ?
ಬೇಡ ಬೇಡ ಇಲ್ಲೇ ಬರ್ಲಿ ನೋಡೋಣ ಅಂದ್ರ ಆಕಿ ಅವನ ಜೊತೆ ಹೆಂಗ್ ಮಾತಾಡ್ತಾಳ ನೋಡ್ಕೊಂಡು ಆಮೇಲೆ ಡಿಸ್ಕಸ್ ಮಾಡಕ್ ಬರ್ತೈತಿ. ಸರಿ ಬಿಡು, ನಾನು ಕೋರ್ಟಿಗೆ ಹೋಗಿ ಬರ್ತೇನಂತ. ಆಕಿ ಬಂದ್ಲು ಅಂತ ಅಂದ್ರೆ ನೋಡೋಣ. ಅಷ್ಟ್ರೊಳಗೆ ಬಂದ್ಲು ಅಂತ ಅಂದ್ರೆ ನೀನ ಅವ್ರಿಬ್ರಿಗೂ ಕುತ್ಕೊಂಡು ಪ್ಲಾನಿಂಗ್ಸ್ ಎಲ್ಲ ಹೇಳ್ಕೊಡು. ಇಲ್ಲ ಅಂತ ಅಂದ್ರೆ ನಾ ಬಂದ್ಮೇಲೆ ಹೇಳ್ಕೊಡ್ತೇನೆ. ಅಯ್ಯ ನೀವು ನನಗೆ ಹೇಳಾಕ್ತಿರಲ್ಲ, ಯಾಕ ನಿನಗೇನು ಬರಲ್ಲೇನಾ? ಇಂಥದ್ರೊಳಗೆಲ್ಲ ಬರಲ್ಲಪ್ಪ, ಇದಕ್ಕೆಲ್ಲ ನೀವ ಸರಿ. ಸರಿ ಸರಿ, ಒಂದೊಂದ್ಸಲ ನಿನ್ ತಲೆ ಒಳಗೆ ಏನ್ ಪ್ಲಾನ್ಸ್ ಬರ್ತಾವಲ್ಲ ಅವು ವರ್ಕೌಟ್ ಆಗ್ತಾವ್. ಮೊನ್ನೆ ನೋಡು ರಮ್ಯಾಗ ನೀ ಹೇಳಿದ ಒಪ್ಪಿಗೆ ಆತಿಲ್ಲ. ಓಕೆ ಬಾಸ್, ನೀವು ಹೇಳ್ದಂಗ ಆಗ್ಲಿ. ಬರ್ರಿ, ಈಗ ಕೋರ್ಟಿಗೆ ಹೋಗಕ್ ಲೇಟ್ ಆತಿಲ್ಲ ನಿಮ್ಗ? ಹೌದು, ನಡಿ, ನಾನು ನಾಷ್ಟ ಮಾಡಿ ಹೋಗಿ ಬರ್ತೇನೆ. ಬರ್ರಿ. ಸಂಜೆಯ ಸಮಯ. ಅಕ್ಕ, ರಮ್ಯಾ ಬಾ ಒಳಗ. ಹ್ಞೂ ಅಕ್ಕ, ಸ್ವಲ್ಪ ಬರೋದು ಲೇಟ್ ಆತ, ತಪ್ಪು ತಿಳ್ಕೊಬೇಡ. ಅದು ಭವ್ಯಾಂದು ಇವತ್ತು ಎಕ್ಸಾಮ್ ಮಧ್ಯಾಹ್ನ ಮುಗೀತ. ಅಮ್ಮಗ ಭವ್ಯಾಗ ಎಲ್ಲ ಏನೇನ್ ಬೇಕು, ಏನೇನ್ ಪ್ಲಾನಿಂಗ್ಸ್ ಅದಾವೋ ಮತ್ತೆ ಏನೇನ್ ಪೆಂಡಿಂಗ್ಸ್ ಅದಾವೋ ಎಲ್ಲ ಹೇಳ್ಕೊಟ್ಟು ನಾಳೆ ಆರ್ಡರ್ನ ಯಾವ್ದೋ ಡಿಸ್ಪ್ಯಾಚ್ ಮಾಡಬೇಕು, ಯಾರಿಗೆ ಏನೇನ್ ಕೊಡಬೇಕು ಎಲ್ಲ ಹೇಳಿ ಬಂದೆ. ಆಮೇಲೆ ಒಂದ್ ಸ್ವಲ್ಪ ನೆಕ್ಸ್ಟ್ ವೀಕಿಗೆ ಇನ್ನೊಂದಿಷ್ಟು ಆರ್ಡರ್ಸ್ ಇದ್ವು, ಅದನ್ನ ಹೆಂಗ್ ಕೆಲಸ ಮಾಡ್ಕೋಬೇಕು ಎಲ್ಲ ಅದ್ರ ಬಗ್ಗೆ ವಿಚಾರಿಸಿ ಬರೋ ತನಕ ಇಷ್ಟು ತಾತಕ. ಇರ್ಲಿ ಬಿಡು, ನಿಂದು ಕೆಲಸ ಇರ್ತೈತಿ ಅಂದಂಗ ನಿನಗೆ ಎದಕ್ ಬರಕ್ ಹೇಳಿದ್ ಗೊತ್ತೇನಾ? ಹಾ ಅಕ್ಕ, ಯಾಕ ನನ್ಗೇನು ಅಂತಾನು ಗೊತ್ತಾಗ್ಲಿಲ್ಲ. ನೀ ಏನೋ ಒಂದ್ ಸ್ವಲ್ಪ ಹೇಳ್ದಿಕ್ಕರೆ ಸ್ವಲ್ಪ ಕನ್ಫ್ಯೂಸ್ ಆತ. ಏನಿಲ್ಲಪ್ಪ, ನಿನ್ನೆ ನೀನು ನಿಮ್ ಭಾವರ ಹತ್ರ ಡಿಸ್ಕಸ್ ಮಾಡಿದಿ ನೋಡು, ಅದ ಒಂದ್ ಸ್ವಲ್ಪ ಎಲ್ಲಾರ್ಗೂ ಸ್ವಲ್ಪ ಕಷ್ಟದೊಳಗಡೆ ಇರೋರಿಗೆ ಸಹಾಯ ಮಾಡ್ಬೇಕು, ಅದ್ರ ಮೇಲೆ ಏನಾರ ಪ್ರಾಜೆಕ್ಟ್ ಹೇಳ್ರಿ ಅಂತ ಹೇಳಿ. ಹಾ ಹೌದು, ಹಾ ಸುರೇಶನ್ ಮೈಂಡ್ ಒಳಗೂ ಅದೇ ರೀತಿ ಬಂತು. ನಿನ್ನೆ ಬಂದು ಅವ್ರ ಅಣ್ಣನ ಹತ್ರ ಡಿಸ್ಕಸ್ ಮಾಡಿದ್ರು. ಹಾಗಾಗಿ ಅವರು ನಿನ್ ತಲೆಯೊಳಗೂ ಅದೇ ಇತ್ತಲ್ಲ, ಅದಕ್ಕೆ ಇಬ್ರದ್ದು ಸೇಮ್ ಮ್ಯಾಚ್ ಆಗಕತ್ತೈತಿ ಥಿಂಕಿಂಗ್ಸ್. ಅದಕ್ಕೆ ಇಬ್ರು ಸೇರಿ ಒಂದು ಪ್ರಾಜೆಕ್ಟ್ ಕೈಗೆ ಎತ್ಕೊಳ್ರಿ, ಇಬ್ರ ಕಡೆಯಿಂದ ಏನು ಸಹಾಯ ಆಗ್ತೈತಿ ಅದನ್ನ ಮಾಡ್ರಿ ಅಂತಂದು ಹೇಳಿ ಅಂದ್ರು. ಅದಕ್ಕೆ ನಿನಗೆ ಬರಾಕ್ ಹೇಳಿದ್ದು. ಓ ಹೌದೇನಕ್ಕ, ನನ್ಗೆ ಅದ ಅನಿಸ್ತು, ಏನಂತ ಹೇಳಿ ಸರಿ ಗೊತ್ತಾಗ್ಲಿಲ್ಲ. ಸುರೇಶ್ ಅವ್ರಿಗೂ ಇದ್ರೊಳಗಡೆ ಇಂಟ್ರೆಸ್ಟ್ ಐತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ವೈನಿ, ಅಕ್ಕ ಯಾರಿದು? ಹೇ ರಮ್ಯಾ, ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲ, ಏ ಇದು ಸುರೇಶ. ರಮ್ಯಾ, ನನ್ನ ಮರ್ತು ಬಿಟ್ರಿ? ಇಲ್ಲ, ವಾಯ್ಸ್ ಕೇಳಿದ್ರ ಫೆಮಿಲಿಯರ್ ಅಂತ ಅನ್ನಿಸ್ತು, ಆದ್ರೆ ನಿಮ್ ಲುಕ್ ಫುಲ್ ಚೇಂಜ್ ಆಗ್ಬಿಟ್ಟೈತಿ. ಎಲ್ಲ ನಿಮ್ಮ ಅಣ್ಣಂದ ಐಡಿಯಾ. ಹೌದಾ? ಯಾಕೆ ನಾನು ಅಷ್ಟು ಗೊತ್ತಿಗ್ಲಾರ್ದಷ್ಟು ಚೇಂಜ್ ಆಗ್ಬಿಟ್ಟೇನಿ? ಹೂನಪ್ಪ, ನನಗಂತೂ ಒಂದ್ ಸ್ವಲ್ಪ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡ್ರಿ, ಈಗ ಇಬ್ರು ಸೇರಿ ಏನ್ ಪ್ಲಾನ್ ಮಾಡ್ತೀರಿ ನೋಡ್ರಿ. ನಿಮ್ಮ ಅಣ್ಣ ಬಂದಾಗ ಅದ್ರ ಬಗ್ಗೆ ಹೇಳ್ರಿ, ಅವರು ಅವ್ರ ಥಾಟ್ಸ್ ಹೇಳ್ಕೊಡ್ತಾರ. ಸರಿ ಅಕ್ಕ. ವೈನಿ, ಸದ್ಯಕ್ಕೆ ಬಂದಾರ ಅವ್ರು ಈಗ ನಮ್ಮ ಮನೀಗ. ಈಗ ಒಂದೇ ಸಲ ಕೆಲಸ ಶುರು ಮಾಡು ಅಂತಂದ್ರ ಪಾಪ ಅವ್ರಿಗೂ ಬೇಜಾರಾಕೈತಿ. ಇವತ್ತು ಕಳೀಲಿ, ನಾಳೆಯಿಂದ ನಾವು ಹೊಸ ಪ್ರಾಜೆಕ್ಟ್ನ ಶುರು ಮಾಡ್ತೇವೆ. ಸರಿ ಸುರೇಶ, ಹಂಗ ಮಾಡ. ರಮ್ಯಾ ಬಾ ಒಳಗ. ಹ್ಞೂ ಅಕ್ಕ. ಅಮ್ಮ, ಈ ರಮ್ಯಾ ಯಾವಾಗ ಬಂದೇವಾ? ಅಮ್ಮ ಈಗ ಬಂದೇರಿ. ಹೌದಾ, ಕುಂದ್ರಿ. ಅದೇನೋ ನೀವು ಇಬ್ರು ಮಾತಾಡ್ಬೇಕನ್ನಕತ್ತಿದ್ರಲ್ಲ, ಮಾತಾಡ್ರಿ. ಮಧು ಬಾ, ನಾನು ನೀನು ಅವ್ರಿಬ್ರಿಗೂ ಏನಾರು ಮಾಡ್ಕೊಂಡ್ ಬರೋಣಂತ. ಸರಿ ಅಮ್ಮ, ಬಂದೆ. ಸುರೇಶ, ವೈನಿ, ಇಬ್ರು ಸೇರಿ ಈಗಿಂದ ಪ್ಲಾನ್ ಚಾಲು ಮಾಡ್ಬಿಡ್ರಿ. ಸ್ವಲ್ಪ ಕುತ್ಕೊಂಡು ಡಿಸ್ಕಸ್ ಮಾಡ್ರಿ, ಅಂದ್ರೆ ಏನಾರ ಐಡಿಯಾಸ್ ಬರ್ತಾವು, ನಾಳೆಯಿಂದ ಎಕ್ಸಿಕ್ಯೂಟ್ ಮಾಡಕ್ ಬರ್ತೈತಿ. ಸರಿ ವೈನಿ. ರಮ್ಯಾ, ಇಬ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತೀರಿ, ನಾವ್ ಏನಾರ ತಿನ್ನಕ್ ತಗೊಂಡ್ಬರ್ತೇವಂತ. ಸರಿ ಅಕ್ಕ. ಮಧು, ಅವ್ರಿಬ್ರು ಸ್ವಲ್ಪ ಮಾತಾಡ್ಕೊಳ್ಳಿ, ಅಂದ್ರ ಏನಾರ ಮನಸ್ಸಾಗ್ತೈತನ ನೋಡೋಣ. ಹ್ಞೂ ಅಮ್ಮ, ಅದಕ್ಕೆ ನೀವು ಕರೆದ್ ಕೂಡಲೇ ನನಗೂ ಗೊತ್ತಾಗ್ತು ಬಂದೆ. ನಡಿ ಒಳಗೆ ಒಂದ್ ಸ್ವಲ್ಪ ನಾಷ್ಟ ಚಾ ಮಾಡ್ತಾನ ಟೈಮ್ ಆಗ್ತೈತಿ. ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾರ, ಆಮೇಲೆ ನಾವು ಬರೋಣಂತ. ಅಂದ್ರೆ ಇಬ್ರು ಒಂದ್ ಸ್ವಲ್ಪ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂತ ಇಟ್ಕೋ, ಒಂದ್ ಸ್ವಲ್ಪ ಏನಾರ ಅವ್ರ ಮನಸ್ನಾಗ ಫೀಲಿಂಗ್ಸ್ ಬರ್ಬೋದು. ಅವ್ರಿಬ್ರು ಮನಸ್ನಾಗ ಯಾರು ಇಲ್ಲ ಅಂದ್ರೆ ಬರ್ತೈತಮ್ಮ. ಅಂದ್ರ ಹಂಗಲ್ಲಮ್ಮ, ಈಗ ನಾವಾಗಿನ ಬಿಡಿಸಿ ಹೇಳೋ ತನಕ ಅವ್ರೇನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೊಬ್ರ ಮೇಲೆ ಒಬ್ರಿಗೆ ಏನೂ ಮನಸ್ಸಿಲ್ಲ. ಇರ್ಲಿ ಬಾ ನೋಡೋಣಂತ, ಇದು ಒಂದು ಪ್ರಯತ್ನ ಮಾಡೋಣ. ಸರಿ ಅಮ್ಮ, ಬರ್ರಿ. ರಮ್ಯಾ, ಬರ್ರಿ ಕುಂದ್ರು ಬರ್ರಿ. ಅಯ್ಯೋ, ಇವ್ರು ಮಾತಾಡ್ಸಿದ ಕೂಡಲೇ ನನಗೆ ಮನ್ಸೊಳಗಡೆ ಒಂಥರ ಫೀಲಿಂಗ್ ಶುರು ಆಗ್ಬಿಡ್ತಲ್ಲ. ಹಾ ಸುರೇಶ್ ಅವರೇ, ಅದು ನೀವು ಏನ್ ಮಾಡತ್ತೀರಿ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಯಾಕೆ ವೈನಿ ಏನು ಹೇಳಿಲ್ಲ? ಡಿಟೇಲ್ ಆಗಿ ಏನೂ ಹೇಳಲಿಲ್ಲ. ನನಗೂ ಅವ್ರ ಹತ್ರ ಮಾತಾಡೋಕೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ. ಅದು ಇದು ಅಂತಂದು ಹೇಳಿ ಬರೀ ಕೆಲಸದ ಕಡೆನ ಗಮನ ಕೊಟ್ಬಿಟ್ಟೆ. ಹೌದಾ, ಬರ್ರಿ, ಅದ್ರ ಬಗ್ಗೆ ಎಲ್ಲ ಹೇಳ್ತೇನಂತ. ಆಮೇಲೆ ನಿಮ್ಮ ತಲೆಯೊಳಗೆ ಏನು ಪ್ಲಾನ್ ಐತಿ ನೀವು ಹೇಳ್ರಿ, ನನ್ನ ಥಿಂಕಿಂಗ್ಸ್ನ ನಾ ಹೇಳ್ತೇನಂತ. ಸರಿ ಆಯ್ತು. ರಮ್ಯಾ, ಕುತ್ಕೊಳ್ರಿ. ಹಾ, ನೀವು ಕುತ್ಕೊಬರ್ರಿ. ಪರವಾಗಿಲ್ಲ, ನಾನು ಕುತ್ಕೊಂಡು ಸಾಕಾಗೈತಿ. ನೀವು ಕುತ್ಕೊಳ್ರಿ, ನಾ ಹಂಗ ನಿಂತ್ಕೊಂತೇನೆ ಸ್ವಲ್ಪ ತನ. ಹಾ ಸರಿ. ಸುರೇಶ, ಅಮ್ಮ, ನಾಷ್ಟ ರೆಡಿ ಆಗೈತಿ, ಬರ್ರಿ ಇಬ್ರು. ಸರಿ ಅಮ್ಮ. ರಮ್ಯಾ, ಬರ್ರಿ. ಹಾ ಬಂದೆ. ಭವ್ಯ, ಎಕ್ಸಾಮ್ ಎಲ್ಲ ಹೆಂಗಾತ? ಅಪ್ಪ ಎಲ್ಲ ಚಲೋ ಆತ. ಹೌದಾ, ಮತ್ತೆ ರಿಸಲ್ಟ್ ಯಾವಾಗ? ಇನ್ನೊಂದು ತಿಂಗಳೊಳಗಡೆ ಬರ್ತೈತಿ, ಆಮೇಲೆ ನೆಕ್ಸ್ಟ್ ಸೆಮ್ ಶುರು. ಹೌದೇನವಾ? ಮತ್ತೀಗ ರಮ್ಯಾ ಅಲ್ಲೇನೋ ಪ್ರಾಜೆಕ್ಟ್ ಮಾಡಕ್ ಹೋಗ್ಯಾಳ, ನೀ ಅದನ್ನೆಲ್ಲ ಮಾಡಕ್ ಆಕೈತಿಲ್ಲ ನಿನ್ ಕಡೆಗ? ಹ್ಞೂ ಅಪ್ಪ, ಮಾಡ್ತೇನಂತ, ಏನ್ ತ್ರಾಸಿಲ್ಲ. ಅಮ್ಮನೂ ಅದಾಳಲ್ಲ ಹೆಲ್ಪಿಗ. ಹೌದಾ, ಸರಿ ಬಿಡು. ಅಕಿನೂ ಹೋದ್ಲು, ನಂಗೆ ಎಷ್ಟು ಬೇಜಾರ ಆಗತೈತಿ ಗೊತ್ತೇನಪ್ಪ. ಹ್ಞೂ ನೋಡು, ಆಕಿನೂ ಹೋಗ್ಯಾಳ, ಮನಿ ಖಾಲಿ ಅನ್ಸಾತೈತಿ. ಎಲ್ಲ ನಿಮ್ಮ ಅವ್ವ? ಅಮ್ಮ ಇಲ್ಲೇ ಬಾಜು ಯಾರ್ದ ಮನೆಗೆ ಹೋಗಿರ್ಬೇಕು. ಹೌದೇನಾ? ನೋಡೋಣ ತಗೋ, ಒಂದ್ ಸ್ವಲ್ಪ ಹೊಟ್ಟೆ ಅಷ್ಟಾತೈತವ, ಏನಾದ್ರು ನಾಷ್ಟ ಮಾಡ್ಕೊಂಬಂದು ಕೊಡ್ತೀಯಾ? ಹ್ಞೂ ಅಪ್ಪ, ಈಗ ಮಾಡ್ಕೊಂಬರ್ತೇನೆ.